ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಎಗ್ ಬುರ್ಜಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ 1/4 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಸಾಸಿವೆ ಎಲ್ಲ ಚಿಟ್ಲ್ತಾ ಇದೆ. ಇದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದಕ್ಕೆ ನಾನು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡೆ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಸೊ ಇದನ್ನ ಇವಾಗ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಮತ್ತು ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ಕೊಂಡೆ. ಅರಿಶಿಣದ ಪುಡಿ ಬಂದು ಆಪ್ಷನಲ್ಲು. ನೀವು ನಿಮಗೆ ಕಲರ್ ಬೇಕು ಅಂತ ಇದ್ದರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ. ನಂದು ಆ್ಯಕ್ಚುಲಿ ಸ್ವಲ್ಪ ಕಲರ್ ಜಾಸ್ತಿನೇ ಆಯಿತು. ಸೊ ಆದಷ್ಟು ನೀವು ನೋಡಿಕೊಂಡು ತೀರಾ ಕಡಿಮೆ ಹಾಕ್ಕೊಳ್ಳಿ. ಸೊ ನೀವು ನೋಡ್ಬೋದು ಈರುಳ್ಳಿ ಬೇಯ್ತಾ ಇದೆ. ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ ಈರುಳ್ಳಿ. ಇದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಮತ್ತು ಒಂದು ಚೂರು 1/4 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ. ಸೊ ಇದು ಅಷ್ಟೇ ಪೌಡರ್ ಎಲ್ಲ ನೀವು ಅಳತೆ ಪ್ರಮಾಣ ಅಂದರೆ ನೀವು ಮೊಟ್ಟೆ ಎಷ್ಟು ತೊಗೊತೀರಾ ಅದ್ರ ಮೇಲೆ ಹಾಕ್ಕೊಬೋದು. ಇಲ್ಲಿ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಇವಾಗ ಮೊಟ್ಟೆ 3 ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಹಿಂಗೆ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಇದನ್ನು ಒಂದೇ ಸಮ ಆಡಿಸ್ತಾನೆ ಇರಬೇಕು, ಹಂಗೆ ಬಿಡೋಕ್ಕಾಗಲ್ಲ. ಸೊ ಇದು ಅಂಟುತ್ತೆ. ಸೊ ನೀವೇನಾದರೂ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ರೆ ಸೊ ಅದು ಅಂಟಲ್ಲ ಈ ಥರ. ಇದು ನಾರ್ಮಲ್ ಇದು ಅಲ್ಯೂಮಿನಿಯಂ ಬಾಣಲಿ ಆಗಿರೋದ್ರಿಂದ ಈ ಥರ ಅಂಟುತ್ತೆ ಈ ಮೊಟ್ಟೆ. ಸೊ ಆದಷ್ಟು ನೀವು ಸ್ಟಾರ್ಟಿಂಗಲ್ಲೇ ಅಂಟ್ತಾ ಇದ್ದಾಗೆ ಅದನ್ನು ಫುಲ್ ತೆಗಿತಾ ಬರಬೇಕು. ಸೊ ನೀವು ನೋಡ್ಬೋದು ಇವಾಗ ಮೊಟ್ಟೆ ಬೇಯ್ತಾ ಬೇಯ್ತಾ ಪುಡಿ ಪುಡಿ ಆಗುತ್ತೆ ಈ ಥರ. ಸೊ ಇದು ಅರಿಶಿಣದ ಪುಡಿ ಸ್ವಲ್ಪ ಜಾಸ್ತಿನೇ ಆಯಿತು ನಂದು. ನೀವು ಆದಷ್ಟು ನೋಡ್ಕೊಂಡು ತುಂಬ ಕಡಿಮೆ ಹಾಕ್ಕೊಳ್ಳಿ. ಸೊ ನೀವು ನೋಡ್ಬೋದು ಕಲರ್ ತುಂಬಾ ಇದೆ, ಅಂದರೆ ಕಲರ್ ಇಷ್ಟ ಆಗೋರ್ಗೆ ಹಾಕ್ಕೊಬೋದು. ನೀವು ನೋಡ್ಬೋದು ಮೊಟ್ಟೆ ಎಲ್ಲ ಫುಲ್ ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ, ಅಂದರೆ ಪುಡಿ ಪುಡಿ ಆಗಿದೆ. ಸೊ ಎಲ್ಲೂ ಅಂಟ್ತಾ ಇಲ್ಲ, ಸಪ್ರೇಟ್ ಆಗಿದೆ. ಇದು ರೆಡಿ ಆಗಿದೆ. ಇವಾಗ ಎಗ್ ಬುರ್ಜಿ ಅಂದರೆ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಯಾಕಂದರೆ ಮೊಟ್ಟೆಯಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.